ಮಂಗಳವಾರ ಬೆಂಗಳೂರಿನ ಕ್ಯಾಪಿಟಲ್ ಹೋಟೆಲ್ನಲ್ಲಿ ಆಯೋಜಿಸಲಾಗಿದ್ದ selfiebook.ai ಆಪ್ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಅವಧೂತ ಶ್ರೀ ವಿನಯ್ ಗುರೂಜಿಯವರು ವಹಿಸಿ ಆಶೀರ್ವಚನವನ್ನ ನೀಡಿದರು. ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿ, ನಾವು ಇಂದಿಗೆ ಬಳಸುತ್ತಿರುವ ಇನ್ಸ್ಟಾಗ್ರಾಂ, ಫೇಸ್ಬುಕ್, ವಾಟ್ಸ್ಆಪ್ ಎಲ್ಲವೂ ವಿದೇಶಿ ಮೂಲದ್ದಾಗಿದೆ. ಆದರೆ ಅದಕ್ಕೆ ಪರ್ಯಾಯವಾಗಿ ನಮ್ಮ ದೇಶದ, ಅದರಲ್ಲೂ ನಮ್ಮ ರಾಜ್ಯದವರಾದ ನಂಜೇಶ್ ಬೆಣ್ಣೂರು ಹಾಗೂ ಕಲ್ಯಾಣ್ ಕುಮಾರ್ ರವರು ಒಂದು ಆಪ್ ಮಾಡಿರುವುದು ಸಂತೋಷದ ವಿಷಯ. ಅದನ್ನ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸೋಣ ಎಂದರು. ಇವತ್ತು ವಿಶೇಷವಾಗಿ ನಾವೆಲ್ಲ ಹೆಮ್ಮೆ ಪಡುವಂತ ದಿನ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಬೇರೆ ಬೇರೆ ಅಪ್ಲಿಕೇಶನ್ಗಳನ್ನ ನೋಡ್ತಾ ಇದ್ದೀವಿ. ನಾವು ಬೆಂಗಳೂರಿನಿಂದ ದೂರವಂತ ಚಿಕ್ಕಮಗಳೂರಿನ ಮಣ್ಣಿನಿಂದ ಹೊಸದಾಗಿ ಇವತ್ತು ಸೆಲ್ಫಿ ಬುಕ್ಕನ್ನು ಪ್ರಾರಂಭ ಆಗಿದೆ. ಅದಕ್ಕೆ ಕಾರ್ಯಕರ್ತರಾದ ನಂಜೇಶ್ ಬೆನ್ನೂರು ಅವರು, ಅದಕ್ಕೆ ಸಹಕಾರ ಮಾಡಿದಂಥ ಕೆ ಕಲ್ಯಾಣ್ ಕುಮಾರ್ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇವತ್ತು ಬಹಳ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದು ಮುಂದಿನ ತಿಂಗಳಲ್ಲಿ ನವೀನ್ ಅವರು ಹೇಳಿದಂಗೆ ಸುಮಾರು 60 ಕೋಟಿ 80 ಕೋಟಿ ಇವತ್ತು ಇನ್ಸ್ಟಾಗ್ರಾಮು, ಫೇಸ್ಬುಕ್ನ ಜನ ಮೆಂಬರ್ ಆಗಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈಗಾಗಲೇ ಎಷ್ಟು ಪ್ರಾರಂಭ ಆಗಿ ಎಷ್ಟು ದಿವಸ ಆಯ್ತು ಏನದ ಅಂದಾಜು ಎಷ್ಟು ದಿವಸ ಆಯ್ತು ಪ್ರಾರಂಭ ಆಗಿದ್ರೆ ಹಿಂಗೆ ಮಾಡ್ಬೇಕ್ರ 8 ವರ್ಷದಿಂದ ಸತತ ಪ್ರಯತ್ನದಿಂದ ಇವತ್ತಿಗೆ ನಾವು ಯಶಸ್ವಿ ಆಗಿದ್ದಾರೆ. ಆದರೆ ಇವತ್ತಿಂದ ಮೆಂಬರ್ ಆಗಬೇಕು ಆಗಿದ್ದಾರೆ, ಯಾರು ಟ್ರಯಲ್ ಆಗಿದ್ದಾರೆ. ಸೊ ಪ್ರಾರಂಭ ಇವತ್ತಿಂದ ಪ್ರಾರಂಭ. ಸೊ ನೀವು ಅದನ್ನು ಯಾವ ರೀತಿ ಡೆವಲಪ್ ಮಾಡ್ತಾರೆ, ಅದ್ರ ಮೇಲೆ ಜನ ಅಟ್ರಾಕ್ಷನ್ ಆಗ್ತಾರೆ, ಆಕರ್ಷಣೆ ಆಗ್ತಾರೆ. ಕರ್ನಾಟಕದಿಂದ ಪ್ರಾರಂಭ ಮಾಡಲಿಕ್ಕೆ ನಮ್ಮಲ್ಲಿ ಪ್ರವಾಸಿ ತಾಣಗಳಷ್ಟು ಇನ್ನೂ ಅನ್ಐಡೆಂಟಿಫೈ ಭಾಳಷ್ಟಿದೆ. ಪ್ರವಾಸಿ ತಾಣಗಳು ಕೂಡ ಚಿಕ್ಕಮಗಳೂರು ಇರ್ಬೋದು, ಹಾಸನ ಇರ್ಬೋದು, ಕಾರವಾರದಲ್ಲಿ ಇನ್ನೂ ಭಾಳಷ್ಟು ಇದೆ, ಅವನು ಕೂಡ ಆಕರ್ಷಣೆ ಆಗಬೇಕು. ಭಾಳಷ್ಟು ಬೇರೆ ಬೇರೆ ಇಂಡಿವಿಜುವಲ್ ಆ್ಯಪ್ ಇದೆ. ನೀವು ಕಂಬೈನ್ ಮಾಡಿದ್ರೆ ಇನ್ನೂ ಜನ ಹೆಚ್ಚು ನಂಬರ್ ಸಬ್ಸ್ಕ್ರೈಬ್ ಆಗಲಿಕ್ಕೆ ಅನುಕೂಲ ಆಗ್ತದೆ. ತಮ್ಮ 8 ವರ್ಷಗಳ ಸತತ ಪರಿಶ್ರಮದಿಂದ ಇವತ್ತು ಭಾರತ ಬೆಳೆಸುವಂಥ ಒಂದು ಹೆಜ್ಜೆಯನ್ನು ತಾವು ಮುಂದಿಟ್ಟಿದ್ದೀರಿ. ಅದು ವಿಶೇಷ ಆಗಲಿಕ್ಕೆ 8 ವರ್ಷ ಅಷ್ಟು ಕಷ್ಟಪಟ್ಟಿರಿ, ಒಂದು ಹಂತಕ್ಕೆ ಹೋಗ್ಬೇಕಾದ್ರೆ ಇನ್ನೂ ಅಷ್ಟು ಕಷ್ಟಪಡಬೇಕಾಗುತ್ತೆ. ಒಂದ್ಸರಿ ಜನರ ವಿಶ್ವಾಸ ಕಳಿಸ್ಲಿಕ್ಕೆ ನಾವು ಭಾಳಷ್ಟು ಅವ್ರ ಹತ್ರ ಹೋಗ್ಬೇಕಾಗ್ತದೆ, ಅವ್ರು ಬೇಕಾದನ್ನ ತೋರಿಸ್ಬೇಕಾಗ್ತೈತೆ, ಅಂಥ ಮಾಹಿತಿಗಳನ್ನು ಅದರಲ್ಲಿ ಒದಗಿಸ್ಬೇಕಾಗುತ್ತೆ. ಇನ್ನೂ ಚಾಲೆಂಜ್ ಇದೆ ನನಗೆ. ಆ ಚಾಲೆಂಜನ್ನು ತಾವು ತಮ್ಮ ತಂಡ ಯಶಸ್ವಿಯಾಗಿ ನಿಭಾಯಿಸ್ತೀರಿ. ಅದಕ್ಕೆ ನಮ್ಮ ಶಾಸಕರು ಕೂಡ ಹಿಂದೆ 3rd ನಂಬರಲ್ಲಿ ಇದ್ದಾರೆ, ಅವರು 2nd ಇದ್ದಾರೆ, ಅವರು 3ನೇ ನಂಬರಲ್ಲಿ ನಿಮ್ಮಿಂದ ಇದ್ದಾರೆ. ಇಡೀ ಚಿಕ್ಕಮಗಳೂರು ಜಿಲ್ಲೆ ನಿಮ್ಮಿಂದ ಇದೆ, ಇಡೀ ಕರ್ನಾಟಕ ನಿಮ್ಮಿಂದ ಇದೆ. ಸೊ ನಮಗೆ ಖುಷಿ ಆಗ್ತಾ ಇದೆ, ಕರ್ನಾಟಕದವರೊಬ್ಬರು ಇವತ್ತು ಈ ಮಟ್ಟಕ್ಕೆ ಹೋಗ್ತಿದ್ದಾರೆ. ಸುಮಾರು ಜನ ಇವತ್ತು ಭಾಳ ಯಶಸ್ವಿಯಾಗಿದ್ದಾರೆ. ಕರ್ನಾಟಕದ ಹೆಸರನ್ನು ಭಾರತ ರಾಜ್ಯದ ಭೂಪಟದಲ್ಲಿ ತರಲಿಕ್ಕೆ ಸಾಕಷ್ಟು ಜನ ಇವತ್ತು ಯಶಸ್ವಿಯಾಗಿದ್ದಾರೆ. ಆ ಮಾದರಿಯಲ್ಲಿ ಕೂಡ ನೀವು ಖಂಡಿತವಾಗಿ ಬರ್ತೀರ ಅಂತ ನಿಮ್ಮ ಮೇಲೆ ಭಾಳಷ್ಟು ವಿಶ್ವಾಸ ಇದೆ. ಯಾಕಂದರೆ ಇದು ನಿಮ್ಮ ಟ್ಯಾಲೆಂಟನ್ನು ಒಳಗೊಂಡಿದೆ. ಇಲ್ಲಿ ಹೋಗ್ಬೇಕಾಗಿಲ್ಲ, ಇಲ್ಲಿ ತರಬೇಕಾಗಿಲ್ಲ, ನಿಮ್ಮ ಟ್ಯಾಲೆಂಟನ್ನು ಮಾತ್ರ ಇದರಲ್ಲಿ ಉಪಯೋಗ ಮಾಡಬೇಕಾಗಿದೆ. ಇಲ್ಲಿ ಹೋಗ್ಬೇಕಾಗಿಲ್ಲ, ಟ್ಯಾಲೆಂಟ್ ಮಾತ್ರ ಅವರ ಅನುಭವ, ಹಿಂದಿನ ಅನುಭವವನ್ನು ಕೂಡಿಸಿ ಇದನ್ನು ಒಂದು ಆ್ಯಪನ್ನು ತಾವು ಮಾಡಿದರೆ ಇನ್ನೂ ಯಶಸ್ವಿ ಆಗಲಿ. ನಿಮ್ಮ ಹಿಂದೆ ಇದೆ ಎಲ್ಲ ಕರ್ನಾಟಕ ಜನತೆ ಇದೆ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ಇನ್ನೊಂದು ಸಾರಿ ಒಂದು ಮಟ್ಟಕ್ಕೆ ಆದಾಗ ಒಂದು ಕಾರ್ಯಕ್ರಮ ಮಾಡಿ ಒಂದು ಸ್ಟೇಜ್ ಒಂದು ಹಂತ ತಲುಪಿದಾಗ ಅದೊಂದು ಸಕ್ಸಸ್ಫುಲ್ ಅಂತ ಡೇ, ಸೆಲ್ಫಿ ಬುಕ್ಕಿನ ಸಕ್ಸಸ್ಫುಲ್ ಡೇ ಮಾಡಿದಾಗ ಇನ್ನೂ ಜನರಿಗೆ ಅದ್ರ ಮೇಲೆ ಹೆಚ್ಚು ವಿಶ್ವಾಸ ಕೊಡುವಂಥ ಪ್ರಯತ್ನ ಆಗುತ್ತೆ. ನೀವು ವಿಶೇಷವಾಗಿ ಕರ್ನಾಟಕ ಚಿಕ್ಕಮಗಳೂರು ಜೊತೆಗೆ ಕರ್ನಾಟಕ ಸರ್ಕಾರವಂತ ಶುಭ ಹಾರೈಸಿ ನಮ್ಮ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ಎಲ್ಲಾ ವಿಷಯದಲ್ಲೂ ನಾವು ದೇಶ ಮೊದಲು ಎನ್ನುವವರು. ನಮ್ಮ ದೇಶದ ಒಂದು ಆಪ್ ಅನ್ನ ಬೆಂಬಲಿಸಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ.
ಜೊತೆಗೆ ಬೇರೆ ಆಪ್ಗಳಲ್ಲಿ ಇಲ್ಲದೇ ಇರುವ ಸೌಕರ್ಯವನ್ನ ಇದರಲ್ಲಿ ಅವರು ಅಳವಡಿಸಿರುವುದರಿಂದ ನಮಗೆ ಇದು ಇನ್ನೂ ಹೆಚ್ಚು ಉಪಯುಕ್ತವಾಗುತ್ತದೆ ಎಂದರು. ನಂಜೇಶ್ ಬೆಳ್ಳೂರವರು ಅವರೊಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ AIT ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಅದರ ಬಗ್ಗೆ ಒಂದು ಹೊಸ ಅಪ್ಲಿಕೇಶನ್ ಮಾಡಿದ್ದೇನೆ, ಅದನ್ನು ಲಾಂಚ್ ಮಾಡಲಿಕ್ಕೆ ಸಹಕಾರ ಬೇಕು ಅಂದಾಗ ಅದು ಕಲ್ಯಾಣ್ ಕುಮಾರ್ ಮತ್ತು ನಾವು ಸಹಕಾರವನ್ನು ಕೊಟ್ಟಿದ್ದರಿಂದ ಅವರು ಇವತ್ತು ಏನು ವಿದೇಶಿ ಕಂಪನಿಗಳಾದ ಫೇಸ್ಬುಕ್ ಮತ್ತು ವಾಟ್ಸ್ಆ್ಯಪ್ಗಳಿಗೆ ಸರಿಸಮಾನವಾಗಿ ಅದರಲ್ಲಿ ಇಲ್ಲದಿರ್ತಕ್ಕಂಥ ವಿಶೇಷವಾದ ಅಂಶಗಳನ್ನು ಹುಡುಕಿ ಇವತ್ತು ವಿಶ್ವ ಸಾಮಾಜಿಕ ಮಾಧ್ಯಮ ದಿನದಂದು ಈ ಸೆಲ್ಫಿ ಬುಕ್ಕನ್ನು ರಿಲೀಸ್ ಮಾಡಿದ್ದಕ್ಕೆ ಆ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಇವತ್ತು ನಾವು ನೀವೆಲ್ಲ ಎಲ್ಲರ ನಮ್ಮ ಸಮಯವನ್ನು ಮೀಸಲಾಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಅವಧೂತರಾಗಿ ಇಡೀ ರಾಜ್ಯ ಮತ್ತು ಇಡೀ ದೇಶಕ್ಕೆ ಅವಧೂತರಾಗಿ ಆಶೀರ್ವಚನವನ್ನು ಮಾಡೋದು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಗೌರಿಗದ್ದೆ ವಿನಯ್ ಗುರೂಜಿಯವರು ತಮ್ಮೆಲ್ಲ ಕೆಲಸ ಒತ್ತಡಗಳನ್ನು ಬಿಟ್ಟು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಮೇಲೆ ಅಭಿಮಾನವಿಟ್ಟು ಬಂದಿದ್ದಾರೆ. ಅವರಿಗೆ ನಾನು ನಿಜವಾಗಲೂ ಕೃತಜ್ಞನಾಗಿದ್ದೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿ ಸತೀಶ್ ಜಾರಕಿಹೊಳಿ ಸರ್ ಸಹ ಅವರ ಒತ್ತಡದ ನಡುವೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗಾಗಿ ಅವರ ಮಾತುಗಳನ್ನು ಕೇಳಿದ್ದೀರಿ, ವಿನಯ್ ಗುರೂಜಿಯವರ ಮಾತುಗಳನ್ನು ಕೇಳಬೇಕು. ಅದರ ನಡುವೆ ಇನ್ನೊಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಏನು ಸೆಲ್ಫಿ ಬುಕ್ ಅನ್ನೋದಿದೆ, ಅದು ಬಹುಶಃ ಈ ಡಿಜಿಟಲ್ ಯುಗದಲ್ಲಿ ಕೋಟ್ಯಾಂತರ ಜನ, ಇವತ್ತು ನವೀನ್ ಅವರು ಹೇಳಿದಂತೆ 80 ಕೋಟಿ ಜನ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿದ್ದರೆ 60 ಕೋಟಿ ಜನ ಇನ್ಸ್ಟಾಗ್ರಾಮ್ನ ಉಪಯೋಗಿಸ್ತಿದ್ದಾರೆ. ಹಾಗಾಗಿ ಕೋಟ್ಯಾಂತರ ಜನರು ತಮ್ಮ ಆಲೋಚನೆಗಳು ಮತ್ತು ಪ್ರತಿಭೆಗಳು ಅನುಭವಗಳನ್ನು ಸೃಜನಶೀಲತೆಯನ್ನು ಸಾಮಾಜಿಕ ಜಾಲಗಳ ಮೂಲಕ ಹಂಚ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಾಮಾಜಿಕ ಜಾಲತಾಣಗಳಾದ ಈ ಒಂದು ಆ್ಯಪ್ಗಳ ಅವಶ್ಯಕತೆ ಇದೆ. ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ಸೆಲ್ಫಿ ಬುಕ್ ಅಂತೇಳಿ ಇವತ್ತು ಜೂನ್ 30, 26 ಈ ವಿಶ್ವ ಸಾಮಾಜಿಕ ದಿನಾಚರಣೆ ದಿವಸ ಬೆಂಗಳೂರಿನಲ್ಲಿ ಅಧಿಕೃತವಾಗಿ ಲೋಕಾರ್ಪಣೆಯಾಗಿರೋದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಮಗೆಲ್ಲ ಧನ್ಯವಾದವನ್ನು ಸಲ್ಲಿಸಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರುಗಳಾದ ಸಲೀಂ, ನವೀನ್, ಲೈಫ್ ಲೈನ್ ಫೀಡ್ಸ್ನ ಮಾಲೀಕರಾದ ಕಿಶೋರ್ ಕುಮಾರ್ ಹೆಗಡೆ, ಸಾಹಿತಿಗಳಾದ ಚಟ್ನಳ್ಳಿ ಮಹೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. In today's digital world, billions create content. Every scroll, every post, every shot, a constant stream of human expression. Yet only a few gain visibility, opportunities, and value from their engagement. Traditional social platforms monetize user attention. Users create the value, but platforms capture most of the rewards. Visibility is limited. Advertising is expensive. Ownership is nowhere to be found. Introducing Selfie Book, India's first AI-powered digital identity and engagement monetization platform. The name reflects a simple belief that every individual has a unique identity, talent, and story worth recognizing. Selfie means presenting your true self. Not just your photo, but your skills, your achievements, your potential. And book represents the chapters of that journey, your stories, your profile, your opportunities. Selfie Book isn't about showing your face to the world, it's about showing your potential to the world. Present your true self, showcase your talent. One platform, 7 ways to express, connect, and earn. Selfie, turn everyday selfies into real engagement value. Feed, share your ideas, knowledge, and stories with the world. Shorts, create short videos and get rewarded for every view. Ping, message smartly, securely, and privately. Jobs, discover real opportunities matched to your skills. View price, buy and sell locally, instantly. Questa, ask humans for insight. Ask AI for answers. 7 modules, 1 identity, infinite possibilities. Behind every interaction lies real intelligence. Through EVME, our engagement value monetization engine, Selfie Book turns authentic engagement into measurable digital value.
Through AVAE, our audience value auction engine, businesses directly reach verified interested communities instead of guessing their audience. Every user becomes valuable. Every business becomes precise. iSiri Today, Voice of Democracy.